ನಮಸ್ಕಾರ. ಮುಖ್ಯಾಂಶಗಳು. ಭಾರತ್ ನೆಟ್ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಿಗೆ ಅಂತರ್ಜಾಲ ಸಂಪರ್ಕ. ಹಣಕಾಸು ಸಚಿವಾಲಯ ಘೋಷಿಸಿರುವ ಆರ್ಥಿಕ ಪ್ಯಾಕೇಜ್ಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ಪ್ರಕಾಶ್ ಜಾವಡೇಕರ್. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲು ಕಾರ್ಯಯೋಜನೆ. 3ನೇ ಅಲೆ ನಿರ್ವಹಣೆಗೆ ಅಗತ್ಯ ಸಿದ್ಧತೆ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಸರಕು ಮತ್ತು ಸೇವಾ ತೆರಿಗೆ ಜಾರಿಯಾಗಿ ನಾಳೆಗೆ 4 ವರ್ಷ. ಆರ್ಥಿಕ ಸುಧಾರಣೆಗೆ ಜಿಎಸ್ಟಿಯಿಂದ ಮಹತ್ವದ ಕೊಡುಗೆ. ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಸೌರ ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ. ಆರೋಗ್ಯ ಕ್ಷೇತ್ರ ಸೇರಿ ಮಹತ್ವದ ವಲಯಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಅತ್ಯಗತ್ಯ. ಸಚಿವ ಎಸ್ ಜೈಶಂಕರ್. ವಾರ್ತೆಗಳ ವಿವರ. ಕೊರೋನಾದಿಂದ ತೊಂದರೆಗೆ ಸಿಲುಕಿರುವ ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡಲು 2 ದಿನಗಳ ಹಿಂದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದ 6,29,000 ಕೋಟಿ ರೂಪಾಯಿ ಮೊತ್ತದ ಪ್ಯಾಕೇಜ್ಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಬಳಿಕ ಮಾಹಿತಿ ನೀಡಿದ ಅವರು, ಪ್ಯಾಕೇಜ್ ಘೋಷಿಸಿದ 2 ದಿನಗಳಲ್ಲಿ ಸಂಪುಟ ಅನುಮೋದನೆ ದೊರೆತಿರುವುದರಿಂದ ಯೋಜನೆಯ ಲಾಭ ತಕ್ಷಣದಿಂದಲೇ ಜಾರಿಯಾಗಲಿದೆ ಎಂದರು. ಕೊರೋನಾದಿಂದ ತೊಂದರೆಗೊಳಗಾದ ವಲಯಗಳಿಗೆ ಸಾಲದ ಖಾತರಿ ನೀಡಲು 2,07,000 ಕೋಟಿ ರೂಪಾಯಿ, ಸೋಂಕಿನಿಂದ ಸಮಸ್ಯೆ ಎದುರಿಸುತ್ತಿರುವ ಉದ್ಯಮ ಕ್ಷೇತ್ರದವರು ಪಡೆಯುವ ಸಾಲಕ್ಕೆ ಸರ್ಕಾರದಿಂದ ಖಾತರಿ ನೀಡಲು 1,10,000 ಕೋಟಿ ರೂಪಾಯಿ, ನವೆಂಬರ್ ಅಂತ್ಯದವರೆಗೆ ಪ್ರತಿ ಕುಟುಂಬಕ್ಕೆ 5 ಕೆಜಿಯಂತೆ ಉಚಿತ ಪಡಿತರ ವಿತರಿಸಲು 93,000 ಕೋಟಿ ರೂಪಾಯಿ, ರೈತರಿಗೆ ಪೂರೈಕೆಯಾಗುವ ರಸಗೊಬ್ಬರ ಸಬ್ಸಿಡಿಗೆ 14,000 ಕೋಟಿ ರೂಪಾಯಿ, ವಿದ್ಯುತ್ ವ್ಯವಸ್ಥೆ ಸುಧಾರಣೆಗೆ 97 जो पहले ही 2,70,000 करोड़ के लोन सैंक्शन हो गए हैं, इसमें और 1,50,000 जोड़ रहे हैं और ब्याज का दर 7% से 8% तक रहेगा, 8.25। और सबसे विशेष बात यह है कि ये बैंक या वित्तीय संस्था जो लोन्स देंगे उसको गारंटी सरकार दे रही है। जैसे आपको पता है कि पिछले साल 8 महीने 80 करोड़ गरीबों को प्रति महीने 5 किलो के हिसाब से 40 किलो अनाज मुफ्त दिया था। इस बार सरकार ने फैसला किया है जून से नवंबर तक 6 महीने किसी देश में 70 किलो अनाज प्रति व्यक्ति इस कोविड काल में आना गरीब के लिए बहुत महत्वपूर्ण मदद है। उसके लिए 93,000 करोड़ रुपए उसमें घोषित किया है। जो किसानों के लिए विश्व भर में जो पौष्टिक खाद होता है, डीएपी और पीएनके, उसके दाम बढ़े, लेकिन भारत के किसान को दाम नहीं बढ़ने चाहिए। इसलिए एक नया कार्यक्रम किया मोदी सरकार ने और 14,000 करोड़ रुपए की ये सब्सिडी दी है। जब से हमारे प्रधानमंत्री ಈ ಮಧ್ಯೆ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಮಾತನಾಡಿ, ಎಲ್ಲಾ ಹಳ್ಳಿಗಳಿಗೆ ಆಪ್ಟಿಕಲ್ ಫೈಬರ್ ವ್ಯವಸ್ಥೆ ಕಲ್ಪಿಸುವ ಭಾರತ್ ನೆಟ್ ಯೋಜನೆಯಡಿ 16 ರಾಜ್ಯಗಳ 3,61,000 ಹಳ್ಳಿಗಳಿಗೆ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ 29,432 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ದೇಶದ 7 ಲಕ್ಷ ಹಳ್ಳಿಗಳಿಗೆ 1,000 ದಿನಗಳಲ್ಲಿ ಆಪ್ಟಿಕಲ್ ಫೈಬರ್ ಸಂಪರ್ಕ ಕಲ್ಪಿಸುವ ಕುರಿತು 2020 ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವ ಘೋಷಣೆ ಅನ್ವಯ ಈ ಯೋಜನೆ ರೂಪಿಸಲಾಗಿದೆ ಎಂದರು. 1000 दिन में देश के 6 लाख गांव में हम ऑप्टिकल फाइबर ब्रॉडबैंड भारत नेट के माध्यम से लाएंगे. ब्रिंगिंग ऑप्टिकल फाइबर broadband through BharatNet within a time limit of 1,000 days in all the 6 lakh villages of India.
That was a public declaration on the last Independence Day from the ramparts of Red Fort. आज उसी की दिशा में एक बहुत महत्वपूर्ण निर्णय हुआ है जो मैं आपको बताने जा रहा हूं। अभी प्रकाश जी पूर्व सरकार के काम करने के तरीके के बारे में बता रहे थे। ये जो भारत नेट है ये नोफन के रूप में 2011 में शुरू हुआ था, नेशनल ऑप्टिकल फाइबर नेटवर्क प्रोग्राम। और 14 में जब हम लोग की सरकार आई तो मुझे इस विभाग को देखने का प्रधानमंत्री जी ने अवसर दिया था। उस समय तक कोई काम नहीं हुआ था। कोई काम का मतलब कोई काम नहीं, सिर्फ ये घोषणा हुई थी कि 3 PSU ये काम करेंगी, BSNL, भारत पावर ग्रिड कॉरपोरेशन और एयरटेल। आज मुझे आपको बताते हुए प्रसन्नता हो रही है कि हम 1,56,000 ग्राम पंचायतों में पहुंच चुके हैं। जैसे कि आप लोग ಇಂಧನ ಖಾತೆ ರಾಜ್ಯ ಸಚಿವ ಆರ್.ಕೆ. ಸಿಂಗ್ ದೇಶದ ವಿದ್ಯುತ್ ವ್ಯವಸ್ಥೆಯ ಸಮಗ್ರ ಸುಧಾರಣೆಗಾಗಿ 3,03,000 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಹಣವನ್ನು ರಾಜ್ಯಗಳಿಗೆ ನೀಡಿ ವ್ಯವಸ್ಥೆ ಸುಧಾರಣೆ ಮಾಡಲಾಗುವುದು. ರೈತರಿಗೆ ನಿರಂತರ ಮತ್ತು ವೋಲ್ಟೇಜ್ ಸಹಿತ ವಿದ್ಯುತ್ ಪೂರೈಕೆ, ಹಳೆಯ LT ಮತ್ತು HT ಲೈನ್ಗಳ ಬದಲಾವಣೆಗೆ ಹಣ ವೆಚ್ಚ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಬಡವರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಅನುಕೂಲವಾಗುವಂತೆ ಫ್ರೀ ಫೈಡ್ ವಿದ್ಯುತ್ ಪೂರೈಕೆ ವ್ಯವಸ್ಥೆ ಜಾರಿಗೊಳಿಸಲು ಕೂಡ ನಿರ್ಧರಿಸಲಾಗಿದೆ. ಒಂದೊಮ್ಮೆ ನಿಗದಿತ ಸಮಯದಲ್ಲಿ ಬಡವರು ರೀಚಾರ್ಜ್ ಮಾಡಲು ಸಾಧ್ಯವಾಗದೇ ಇದ್ದರೂ ಅವರಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಿಲ್ಲ. ಅವರಲ್ಲಿ ಹಣ ಬಂದಾಗ ಬಿಲ್ ಪಾವತಿ ಮಾಡಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದರು. या चेन्नई में पैदा कर सकते हैं और उसको भुज में बेच सकते हैं, तो वन मार्केट हो गया और इससे बिजली का दाम कम हुआ। इसके साथ ही साथ हम लोगों ने एक मेरिट ऑर्डर डिस्पैच लाया, जिसके अंतर्गत जो सबसे एफिशिएंट प्लांट है उससे पावर हम पहले डिस्पैच करते हैं। इससे पावर का प्राइस कम हुआ। हम लोगों ने कोल को फ्लेक्सिबलाइज कर दिया। जो सबसे एफिशिएंट प्लांट है उसको ज्यादा कोयला देते हैं, इससे सबसे एफिशिएंट प्लांट से ज्यादा पावर होता है, पावर कॉस्ट कम हुए। तो इस तरह से, और ये हम लोगों ने इतना ही नहीं किया, हम लोगों ने ದೇಶದಲ್ಲಿ ಕಡಿಮೆ ವೆಚ್ಚದ ಮನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಹೊಸ ಸಂಶೋಧನೆಗಳ ಮೂಲಕ ವಸತಿ ಸಮಸ್ಯೆ ಬಗೆಹರಿಸಲು ಉನ್ನತ ಶಿಕ್ಷಣ ಸಂಸ್ಥೆಗಳು ಮುಂದಾಗಬೇಕು ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಕರೆ ನೀಡಿದ್ದಾರೆ. ತಮಿಳುನಾಡಿನಲ್ಲಿ ಪ್ರವಾಸದಲ್ಲಿರುವ ಅವರು ಚೆನ್ನೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಕಡಿಮೆ ವೆಚ್ಚದ ಮನೆಗಳ ನಿರ್ಮಾಣಕ್ಕೆ ತಂತ್ರಜ್ಞಾನವೇ ಪರಿಹಾರ, ಈ ನಿಟ್ಟಿನಲ್ಲಿ ಹೊಸ ರೀತಿಯ ಸಂಶೋಧನೆಗಳನ್ನು ಮತ್ತಷ್ಟು ಹೆಚ್ಚಿಸಬೇಕಾಗಿದೆ. ಇದರಿಂದ ಪ್ರಧಾನಮಂತ್ರಿ ವಸತಿ ಯೋಜನೆಯಂತಹ ವಸತಿ ಸೌಲಭ್ಯ ಕಲ್ಪಿಸುವ ಕಾರ್ಯಕ್ರಮಗಳ ಅನುಕೂಲವಾಗುತ್ತದೆ ಎಂದರು. ನಮ್ಮ ಪ್ರಾಚೀನ ಗ್ರಂಥಗಳು ಮತ್ತು ಶಾಸ್ತ್ರಗಳಲ್ಲಿ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಗಳಿವೆ, ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ. ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಹೊರಳುತ್ತಿರುವ ನಾವು ನಮ್ಮ ಸಂಪ್ರದಾಯಗಳಿಂದ ದೂರವಾಗುತ್ತಿದ್ದೇವೆ. ಹೊರಗಿನಿಂದ ಬಂದವುಗಳು ಅದ್ಭುತ, ನಮ್ಮಲ್ಲಿ ಇರುವಂತಹದ್ದು ಸಾಧಾರಣ ಎಂಬ ಮನಸ್ಥಿತಿಗೆ ಬಂದಿದ್ದೇವೆ. ಇದು ಬದಲಾಗಬೇಕಿದೆ. ಪ್ರಾಚೀನ ಗ್ರಂಥಗಳನ್ನು ಅಡಿಪಾಯ ಮಾಡಿಕೊಂಡು ಹೊಸ ಸಂಶೋಧನೆಗಳು ನಡೆಯಬೇಕಿದೆ ಎಂದರು. ಮೊದಲಿನಿಂದಲೂ ಜ್ಞಾನಕ್ಕೆ ಭಾರತವೇ ಹೆಸರುವಾಸಿ. ನಂತರದಲ್ಲಿ ಬೇರೆಯವರ ಜ್ಞಾನ ಶ್ರೇಷ್ಠ ಎಂದು ಭಾವಿಸಿ ನಮ್ಮ ಜ್ಞಾನವನ್ನು ನಿರ್ಲಕ್ಷಿಸಿದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಭಾರತೀಯ ಜ್ಞಾನವನ್ನು ಉಪಯೋಗಿಸಿಕೊಂಡು ಹೊಸ ರೀತಿಯ ಸಂಶೋಧನೆಗಳನ್ನು ನಡೆಸುತ್ತಿದ್ದಾರೆ. ಇದಕ್ಕೆ ಸಾಕಷ್ಟು ಸವಾಲುಗಳು ಕೂಡ ಎದುರಾಗುತ್ತಿವೆ. IITಯಂತಹ ಶಿಕ್ಷಣ ಸಂಸ್ಥೆಗಳು ಈ ಸವಾಲುಗಳನ್ನು ಮೆಟ್ಟಿ ನಿಂತು ಸಂಶೋಧನೆ ಮುಂದುವರೆಸಲು ವೇದಿಕೆ ಕಲ್ಪಿಸಬೇಕು ಎಂದು ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಹೇಳಿದರು. ದೇಶದ ಸುಧಾರಣೆಗಾಗಿ ಇನ್ನಷ್ಟು ಹೊಸ ಸಂಶೋಧನೆಗಳು ಆಗಬೇಕಿದೆ. ಅದಕ್ಕಾಗಿ ಸ್ಟಾರ್ಟ್ಅಪ್ಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ. ಯುವಕರ ಆಲೋಚನೆಗಳಿಗೆ ಒಂದು ರೂಪ ಕೊಟ್ಟು ಅದನ್ನು ಜಾರಿಗೊಳಿಸಿದಾಗ ಮಾತ್ರ ಅವುಗಳ ಬಗ್ಗೆ ಜನ ಭರವಸೆ ಇಡುತ್ತಾರೆ ಎಂದರು. In favor of a lot of people focusing their attention on innovation and also paying attention to reduce the tensions prevailing in the society because of these challenges, and figured among the best universities in the world for its commitment to quality education and research. Search for better avenues and better opportunities, the research.
My compliments to the administration, faculty and students. I'm told that this project is a joint collaboration between IIT Madras and Twasta Manufacturing Solutions. ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳ ನಿಯೋಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಸೇರಿದಂತೆ ಹಲವು ಕೃಷಿ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಉಪಸ್ಥಿತರಿದ್ದರು. ಬಳಿಕ ಬಿಸಿ ಪಾಟೀಲ್ ರಾಜ್ಯದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 45% ಬೋಧಕ ಮತ್ತು 55% ಇತರೆ ಸಿಬ್ಬಂದಿ ಹುದ್ದೆ ಖಾಲಿ ಇದ್ದು ಸಾರ್ವಜನಿಕರಿಗೆ ಸಕಾಲದಲ್ಲಿ ಸೇವೆ ಒದಗಿಸಲು ಕಷ್ಟವಾಗುತ್ತಿದೆ. ಈ ನಿಟ್ಟಿನಲ್ಲಿ ಕೂಡಲೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಾಡಿ ಹಾಗೂ ಕೊಕ್ಕಡದಲ್ಲಿ ನಿರ್ಮಿಸಲಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಳಿಕ ಸುಧಾಕರ್, ರಾಜ್ಯ ಸರ್ಕಾರವು ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ಹೆಚ್ಚಿನ ಒತ್ತು ನೀಡಿದ್ದು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ. 250 ಕೇಂದ್ರಗಳನ್ನು ಪ್ರಾಯೋಗಿಕವಾಗಿ ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದ್ದು ಆರೋಗ್ಯ ಸೌಲಭ್ಯವನ್ನು ಪ್ರತಿಯೊಬ್ಬರಿಗೂ ತಲುಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸಂಭವನೀಯ ಕೋವಿಡ್ ಅಭಿಯಾನವು ಚುರುಕು ಪಡೆದುಕೊಂಡಿದೆ. ಲಸಿಕೆ ವಿತರಣೆಯ ಮೇಲೆ ನಿಗಾ ವಹಿಸಲಾಗಿದೆ ಎಂದು ತಿಳಿಸಿದರು. ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸೇರಿದಂತೆ 59% ವಿಶೇಷ ಚೇತನರಿಗೆ 1,500 ರೂಪಾಯಿ ನೀಡಲಾಗುತ್ತಿದೆ. ಮತ್ತಷ್ಟು ಸೌಲಭ್ಯಗಳನ್ನು ಇವರಿಗೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ ಗುಣಮಟ್ಟದಲ್ಲಿ. ಮತ್ತು KIOCL ಅಂದರೆ ಕುದುರೆಮುಖದ ಒಂದು ಸಂಸ್ಥೆಯಿಂದ ಕೂಡ ಒಂದು 40 ಹಾಸಿಗೆಗಳನ್ನು ಕೂಡ ಒಂದು ಉನ್ನತ ಮಟ್ಟದ ಇವತ್ತು ಏನು ಹಾಸಿಗೆಗಳನ್ನು ತಂದಿದ್ದಾರೆ, ಅದು ಜನಸಾಮಾನ್ಯರಿಗೆ ಬಡವರಿಗೆ ಭಾಳಷ್ಟು ಉಪಯೋಗ ಆಗ್ತದೆ. ಇವತ್ತು ಬಡವರು ಯಾವುದೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಇವತ್ತು ಚಿಕಿತ್ಸೆಗೆ ಹಣವನ್ನು ವ್ಯಯ ಮಾಡುವಂಥ ಅಗತ್ಯ ಇದೆ. ನಿಮ್ಮ ಗ್ರಾಮದಲ್ಲೇ ಉತ್ಕೃಷ್ಟವಾದಂತಹ ಆರೋಗ್ಯ ಸೇವೆ ಇಲ್ಲಿ ನಾವು ಕೊಡಲಿಕ್ಕೆ ಎಲ್ಲ ಸಿದ್ಧ ಆಗಿದೆ. ಇದಕ್ಕೆ ಬೇಕಾದಂಥ ಉಪಕರಣಗಳನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ನಮ್ಮ ಆರೋಗ್ಯ ಇಲಾಖೆ ಒದಗಿಸುತ್ತೆ ಅಂತ ಈಗಾಗಲೇ ಹೇಳಿದ್ದೇನೆ. ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಯಾಗಿ ನಾಳೆಗೆ 4 ವರ್ಷ. ಜಿಎಸ್ಟಿ ಜಾರಿಯಾದ ಬಳಿಕ ತೆರಿಗೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದ್ದು ಅಗತ್ಯಕ್ಕೆ ತಕ್ಕಂತೆ ತೆರಿಗೆಯಲ್ಲಿ ಮಾರ್ಪಾಟು ಮಾಡಲು ಅವಕಾಶವಾಗಿದೆ. ಇದರಿಂದ ದೇಶದ ಆರ್ಥಿಕತೆಯೂ ಸುಧಾರಣೆಯಾಗಿದೆ. ಈ ಕುರಿತಂತೆ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಜಿಎಸ್ಟಿ ಭಾರತದ ಆರ್ಥಿಕ ಸುಧಾರಣೆಯಲ್ಲಿ ಒಂದು ಮೈಲಿಗಲ್ಲಾಗಿದೆ. ಇದು ಪಾರದರ್ಶಕತೆ, ಅನುಸರಣೆ ಮತ್ತು ಒಟ್ಟಾರೆ ತೆರಿಗೆ ಸಂಗ್ರಹವನ್ನು ಗಮನಾರ್ಹವಾಗಿ ಹೆಚ್ಚಿಸುವುದರ ಜತೆಗೆ ಜನಸಾಮಾನ್ಯರ ಮೇಲಿನ ತೆರಿಗೆ ಹೊರೆ ಸೇರಿದಂತೆ ಒಟ್ಟಾರೆ ತೆರಿಗೆ ಹೊರೆಯನ್ನು ಕಡಿಮೆ ಮಾಡಿದೆ ಎಂದು ಹೇಳಿದ್ದಾರೆ. ಈ 4 ವರ್ಷಗಳಲ್ಲಿ ಜಿಎಸ್ಟಿ ಮೂಲಕ ತೆರಿಗೆ ಶ್ರೇಣೀಕರಣ ಮಾಡಿ ಅನೇಕ ಬಗೆಯ ತೆರಿಗೆ ಮುಂತಾದ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ. ತೆರಿಗೆ ಹೊರೆ ಕಡಿಮೆ ಮಾಡಿದೆ. ಗುಪ್ತ ಮತ್ತು ಅಸ್ಪಷ್ಟ ತೆರಿಗೆಗಳು ಇಲ್ಲದಂತೆ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೇಶೀಯ ಕೈಗಾರಿಕೆಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿದೆ ಎಂದು ಆರ್ಥಿಕ ಇಲಾಖೆ ಟ್ವೀಟ್ ಮಾಡಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹಸಿರೀಕರಣ, ಆರೋಗ್ಯ ಮತ್ತು ಡಿಜಿಟಲ್ ವ್ಯವಸ್ಥೆ ಆಧರಿಸಿ ಜಾಗತಿಕ ಕಾರ್ಯಸೂಚಿಯನ್ನು ಸಿದ್ಧಪಡಿಸುವ ಅಗತ್ಯವಿದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಇಂಡಿಯಾ ಗ್ಲೋಬಲ್ ಫೋರಂ 2021ರಲ್ಲಿ ಇಂದು ಜಾಗತಿಕ ಬದಲಾವಣೆ ಸಂಸ್ಥೆ ಕಾರ್ಯನಿರ್ವಾಹಕ ಅಧ್ಯಕ್ಷರೂ ಆಗಿರುವ ಬ್ರಿಟನ್ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಜತೆಗಿನ ಸಂವಾದದ ವೇಳೆ ಅವರು ಈ ವಿಷಯ ಪ್ರತಿಪಾದಿಸಿದರು. ಹವಾಮಾನ ಬದಲಾವಣೆ, ಆರೋಗ್ಯ ಮತ್ತಿತರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಸ್ಪರ ಸಹಕಾರದೊಂದಿಗೆ ಕೆಲಸ ಮಾಡುವ ಮೂಲಕ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಜಾಗತಿಕ ಕಾರ್ಯಸೂಚಿಯಲ್ಲೂ ಬದಲಾವಣೆಯಾಗಬೇಕಿದೆ ಎಂದರು. ಹವಾಮಾನ ಬದಲಾವಣೆ ವಿಚಾರದಲ್ಲಿ ನಾವು ಹೇಗೆ ವ್ಯವಹರಿಸುತ್ತಿದ್ದೇವೆ ಎಂಬುದನ್ನು ಗಮನಿಸಿದಾಗ ಚಿಂತೆ ಆವರಿಸುತ್ತದೆ.
ನಾವು ಸಮ್ಮೇಳನ ನಡೆಸಿ ಭರವಸೆಗಳನ್ನು ನೀಡುತ್ತೇವೆಯೇ ಹೊರತು ಅದರಂತೆ ಜೀವಿಸುತ್ತಿಲ್ಲ. ಇದರಿಂದ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ ಎಂದು ಹೇಳಿದರು. ಹವಾಮಾನ ಬದಲಾವಣೆ, ಭಯೋತ್ಪಾದನೆ ಮತ್ತು ಸಾಂಕ್ರಾಮಿಕಗಳು ಇಂದು ಜಾಗತಿಕ ಸಮಸ್ಯೆಗಳಾಗಿವೆ. ಆದರೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಆಯಾ ರಾಷ್ಟ್ರಗಳಿಗೆ ಸೀಮಿತವಾಗುತ್ತದೆ. ಈ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ. ಈ ವಿಚಾರದ ಬಗ್ಗೆಯೂ ಗಮನ ಹರಿಸಬೇಕಾದ ಅಗತ್ಯವಿದೆ ಎಂದರು. ಹಸಿರು ಇಂಧನ ವಿಚಾರದಲ್ಲಿ ಭಾರತದಲ್ಲಿ ಭಾರೀ ಬದಲಾವಣೆಗಳಾಗುತ್ತಿವೆ. ಸೌರ ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಇದಕ್ಕೆ ಅಂತಾರಾಷ್ಟ್ರೀಯ ಸಹಕಾರ ಸಿಕ್ಕಿದರೆ ಮತ್ತಷ್ಟು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. At how pervasively solar has spread. Today, I'm right now in Greece. The foreign minister of Greece has just signed Greece's accession to the International Solar Alliance, which was something we, the French, did together. We have worked with UK similarly on disaster resilient infrastructure. So we have technologies, we have solutions. The challenge is to make them available, make them affordable, make them accessible. And if it is, we can't say on the one hand, it's existential, oh my God, it's going to, the world is too horrible to contemplate tomorrow if we don't do something. And then say, oh, by the way, we are back at business. I've got a patents issue, or I've got a financing issue, or I've got a resources issue. Now we got to make up our mind. If it is existential, let's see existential policies. ವಿವಿಧ ಕಾಮಗಾರಿಗಳ ಕುರಿತು ರಾಮನಗರ ಜಿಲ್ಲೆಯಲ್ಲಿಂದು ಕ್ರೀಡಾ ಸಚಿವ ನಾರಾಯಣಗೌಡ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಳಿಕ ಅವರು ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಕ್ರೀಡಾ ವಲಯವನ್ನು ಅಭಿವೃದ್ಧಿಗೊಳಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಚಿಂತಿಸಲಾಗಿದೆ ಎಂದು ತಿಳಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ಸ್ಪರ್ಧಿಗಳಿಗೆ ಗೌರವ ಧನ ನೀಡುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅನ್ನೋದನ್ನು ಒಂದು ರಿವ್ಯೂ ಮಾಡಿ DC ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಶೀಘ್ರದಲ್ಲಿ ಡೆವಲಪ್ಮೆಂಟನ್ನು ಮಾಡ್ತೀವಿ ಅಂತೇಳಿ. ಈಗಿನ ಇದುವರೆಗೂ ಯಾರೂ ಮಾಡ್ತಿರಲಿಲ್ಲ. ಇದು 16 ವರ್ಷದಿಂದ ಯಾರೂ ರಿವ್ಯೂ ಆಗ್ತಾ ಇಲ್ಲ ಅಲ್ಲಿ ಇಲಾಖೆ. ಅದನ್ನು ನಾವು ಜಿಲ್ಲಾವಾರು ಮಾಡಿ ಅಭಿವೃದ್ಧಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸಗಳನ್ನು ಮಾಡಬೇಕು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಲಸಿಕಾ ಅಭಿಯಾನದಡಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಲಸಿಕೆ ನೀಡಲಾಗುತ್ತಿದೆ. ಅಭಿಯಾನದ ಅಂಗವಾಗಿ ಹಲವು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಲಸಿಕೆ ಪಡೆದುಕೊಂಡರು. ಬಟ್ ಈ ಉದ್ದೇಶ ಮಾಡಿರೋದು ಏನಕ್ಕೆ ಅಂತಂದ್ರೆ ಪಿಂಕ್ ಬೂತಿಂದ ಎಲ್ಲ ಮಹಿಳೆಯರು. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಲಸಿಕೆ ಪಡೆದ ಫಲಾನುಭವಿ ನಂದಿತಾ, ವಿದ್ಯಾರ್ಥಿನಿಯರಿಗಾಗಿ ಪಿಂಕ್ ಬೂತ್ ತೆರೆದು ಕೊರೋನಾ ಲಸಿಕೆ ನೀಡಲಾಗುತ್ತಿದೆ. ಇದರಿಂದ ಮಹಿಳೆಯರು ಸುಲಭವಾಗಿ ಲಸಿಕೆ ಹಾಕಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಕೋವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದೀನಿ, ನಂಗೆ ತುಂಬಾ ಖುಷಿ ಇದೆ. ಈ ಕೊರೋನಾದಿಂದ ನಾವು ತಡೆಗಟ್ಟಬೇಕು ಅಂದರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ನಮ್ಮ ಬಾಡಿಲಿರೋ ರೋಗ ನಿರೋಧಕ ಶಕ್ತಿನ ಅದು ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ನಮ್ಗೆ ಯಾವ ರೋಗನೂ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸುಪ್ರೀತಾ ತಮ್ಮನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಆರೋಗ್ಯ ಸಮಾಜ ನಿರ್ಮಾಣಕ್ಕೆ ಲಸಿಕೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಕೋವಿಡ್ ಇಂಜೆಕ್ಷನ್ ಹಾಕ್ಸ್ಕೊಂಡೆ ಅಂತಂದರೆ ನನ್ನನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಮತ್ತು ನನ್ನ ಜೊತೆಯವ್ರನ್ನೂ ಉಳಿಸ್ಕೊಳ್ಳೋದಕ್ಕೋಸ್ಕರ ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ. ಮತ್ತು ದಯವಿಟ್ಟು ಎಲ್ಲರೂ ಕೋವ್ಯಾಕ್ಸಿನ ತಪ್ಪದೆ ಹಾಕಿಸ್ಕೊಳ್ಳಿ, ಮತ್ತು ಆರಡಿ ಅಂತರ ಕೈಕೊಳ್ಳಿ. ಈ ಹಿಮ ಕೋವಿಡ್-19 ಲಸಿಕೆ ಪಡೆಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ತಿಳಿಸಿದರು. ಹಾಕ್ಸ್ಕೊಂಡಿದ್ದು ಇಮ್ಯುನಿಟಿ ಪವರ್ ಹೆಚ್ಚಾಗಲಿ ಅಂತ, ಮತ್ತು ವೈರಸ್ಸನ್ನು ಕೊರೋನಾ ಬಂದ್ರೂ ಕೂಡ ಅವಾಯ್ಡ್ ಮಾಡ್ಬೋದು. ಚೇತನ್, ಹೆಚ್ಚಿನ ಜನರು ಕೊರೋನಾ ಲಸಿಕೆ ಪಡೆಯುವುದರಿಂದ ಸೋಂಕು ನಿಯಂತ್ರಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಇವಾಗ ಕೋವಿಶೀಲ್ಡ್ ಹಾಕ್ಸ್ಕೊಂಡೆ ನಾನು. ಹೊರಗಡೆ ಎಲ್ಲ ಹಾಕ್ಸ್ಕೊಳ್ಳೋದು ತುಂಬ ಕಷ್ಟ. ಅಂದರೆ ಹಾಸ್ಪಿಟ್ಲ್ಗಳಲ್ಲೆಲ್ಲ ರಶ್ ಇರುತ್ತೆ, ಕ್ಯೂ ಇರುತ್ತೆ, ಮತ್ತು ಕೋವಿಡಿಂದ ತುಂಬ ವೈರಸ್ ಅಟ್ಯಾಕ್ ಆಗ್ತಿರುತ್ತೆ. ಸೊ ಇಲ್ಲಿ ಬೆಟರ್ ಆಗಿದೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿಸ್ಕೊಂಡು ಎಲ್ಲನೂ ಆಗ್ತಿದ್ದಾರೆ.
ಕೋವ್ಯಾಕ್ಸಿನು ಕೋವಿಶೀಲ್ಡ್ ಎಲ್ಲನೂ ಹಾಕ್ತಿದ್ದಾರೆ. ಸೊ ಇಲ್ಲಿ ಹಾಕ್ಸ್ಕೊಳ್ಳೋದು ಬೆಟರು. ಎಲ್ಲ ಸ್ಟೂಡೆಂಟ್ಗಳು ಹಾಕ್ಸ್ಕೊತಾ ಇದ್ದಾರೆ, ನಾವು ಹಾಕ್ಸ್ಕೊತಾ ಇದ್ದೀವಿ. ಚೈತ್ರ, ಯಾವುದೇ ಭಯವಿಲ್ಲದೆ ಲಸಿಕೆ ಪಡೆದಿದ್ದೇನೆ. ಲಸಿಕೆ ಕುರಿತು ಯಾರೊಬ್ಬರೂ ಅನಗತ್ಯ ಭಯಪಡುವುದು ಬೇಡ ಎಂದು ತಿಳಿಸಿದರು. ಮೊದಲನೇ ವ್ಯಾಕ್ಸಿನ್ ಎಲ್ಲರಿಗೂ ಹಾಕ್ತಿದ್ದಾರೆ, ಏನು ಆಗಲ್ಲ, ತೊಂದರೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದ್ರಿಂದ. ಅದೇನು ಭಯ ಪಡಬೇಕಾಗಿಲ್ಲ. ಮತ್ತು ಅದು ಎಲ್ಲ ಮಕ್ಕಳು ಹಾಕ್ಸ್ಕೋಬೇಕು ಕಡ್ಡಾಯವಾಗಿ. ಪ್ರತಿಯೊಬ್ಬರಿಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕೊರೋನಾ ಬರದೇ ಥರ ತಡಿಬೇಕು ಅಂತಂದರೆ ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೇಬೇಕು. ಕಾಲೇಜಿನ ಕಾರ್ಯದರ್ಶಿ ದತ್ತೇಶ್ ಕುಮಾರ್, ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಕಾಲೇಜು ಸಿಬ್ಬಂದಿ ಸ್ವಯಂ ಪ್ರೇರಿತವಾಗಿ ಆಗಮಿಸಿ ಲಸಿಕೆ ಪಡೆಯುತ್ತಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಕಾಲೇಜು ಆರಂಭಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಮತ್ತು ಒಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿಲ್ಲ ಅಂತಂದರೆ ಕರೋನಾ ತಡೆಗಟ್ಟಲು ತುಂಬ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಉಚಿತವಾಗಿ ಇವತ್ತು ವ್ಯಾಕ್ಸಿನೇಷನನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಕಾಲೇಜ್ ಸ್ಟೂಡೆಂಟು ಮತ್ತು ಬೋಧಕ ವೈದ್ಯ ಡಾಕ್ಟರ್ ನಾಗೇಂದ್ರ, ಜಿಲ್ಲೆಯಾದ್ಯಂತ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೊರೋನಾ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ. ಇದರ ಪ್ರಯತ್ನವಾಗಿ ಕಾಲೇಜುಗಳಲ್ಲಿ ಲಸಿಕೆ ನೀಡಲಾಗುತ್ತಿದೆ ಎಂದರು. ಇವತ್ತು 4 ಕಡೆ ಸೆಂಟ್ರಲ್ 500 ಕವರ್ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಯಾರಿಗೆ ಪಾಸಿಟಿವ್ ಬಂದು ಗುಣವಾಗಿರ್ತಾರೆ ಅವರು ಮಾತ್ರ 3 ತಿಂಗಳ ನಂತರ ಹಾಕ್ಸ್ಕೋಬೇಕು. ಅದು ಬಿಟ್ಟು ಅವ್ರ ಮನೇಲಿ ಬೇರೆಯವ್ರಿಗೆ ಯಾರಿಗಾದ್ರೂ ನೆಗೆಟಿವ್ ಬಂದಿದ್ರೆ ಅವರು ಕೂಡಲೇ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಮತ್ತೋರ್ವ ವೈದ್ಯ ಡಾಕ್ಟರ್ ಗೋಪಾಲಯ್ಯ, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಲಸಿಕೆ ನೀಡುತ್ತಿರುವುದರಿಂದ ಭೌತಿಕ ತರಗತಿಗಳ ಆರಂಭಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಸೇವಾ ಸಂಸ್ಥೆಯೊಂದು ಜಿಲ್ಲಾಡಳಿತದ ಸಹಕಾರದಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಲ್ಲಿ ಕೋವಿಡ್-19 ಕುರಿತು ಜಾಗೃತಿ ಮೂಡಿಸುವುದರ ಜತೆಗೆ ಸರ್ಕಾರದ ಕೋವಿಡ್ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸುತ್ತಿದೆ. ಮನೆ ಬಾಗಿಲಿಗೆ ತೆರಳಿ ಸೋಂಕಿನ ಕುರಿತು ತಿಳುವಳಿಕೆ ನೀಡುವುದರ ಜೊತೆಗೆ ನೈತಿಕ ಸ್ಥೈರ್ಯ ತುಂಬುವ ಕಾಯಕದಲ್ಲಿ ನಿರತವಾಗಿದೆ. ಗ್ರಾಮ ಮಟ್ಟದಲ್ಲಿ ನಾವು ಸ್ವಯಂ ಸೇವಾ ಸಂಘದ ಸದಸ್ಯ ಡಾಕ್ಟರ್ ಎನ್ಎನ್ ಮಾರುತಿ, ಗ್ರಾಮೀಣ ಭಾಗದ ಜನರಿಗೆ ಕೋವಿಡ್-19 ಸೋಂಕಿನ ಕುರಿತು ಅರಿವು ಮೂಡಿಸಲಾಗುತ್ತಿದೆ. ಸೋಂಕು ದೃಢಪಟ್ಟ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಪ್ರತಿ ಮನೆಗೆ ಭೇಟಿಯನ್ನು ನೀಡಿ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡೋ ಥರ ಒಂದು ಅವೇರ್ನೆಸ್ಸನ್ನು ಮೂಡಿಸೋವಂಥದ್ದು, ಅಥವಾ ಯಾರು ಎದುರುಕೊಂಡಿದ್ದಾರೆ, ಈಗೆಲ್ಲ ನಾವು ಕೇಳ್ತಾ ಇದ್ದೀವಿ ಹಳ್ಳಿಗಳಲ್ಲಿ CC ಸೆಂಟರ್ಗಳಿಗಾಗಿರ್ಬೋದು ಅಥವಾ ಟೆಸ್ಟಿಂಗ್ಗಾದರೂ ಜನಗಳು ಎದುರ್ಕೋತಾ ಇದ್ರು. ಅಂಥ ಊರುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅವ್ರಿಗೆ ಧೈರ್ಯ ತುಂಬ ಅಂತ ಅಥವಾ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡುವಂಥದ್ದು. ಫುಡ್ ಕಿಟ್ ಕೊಡ್ತೀವಿ ಅಂತಂದ್ರು, ಅದು ತುಂಬ ಹೆಲ್ಪ್ ಆಯಿತು. ತುಂಬ ಜನರಿಗೆ ಫೋನ್ ಮಾಡಿ. ಮತ್ತೋರ್ವ ಸದಸ್ಯೆ ಸುನೀಲ, ಸಂಕಷ್ಟದಲ್ಲಿರುವವರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಇವ್ರ ಹತ್ರ ಹೇಳಿದಾಗ ಇವ್ರು ತುಂಬ ಸಹಕಾರ ಮಾಡಿದ್ರು, ಹಾಗಾಗಿ ನಮ್ಗೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ 2 ವರ್ಷದಿಂದ ರಂಗಭೂಮಿ ಕಲಾವಿದರಿಗೆ ಏನು ಕೆಲಸ ಸಿಗ್ತಾ ಇಲ್ಲ, ಎಲ್ಲೂ ಮಾಡ್ಲಿಕ್ಕೆ ಆಗ್ತಿಲ್ಲ. ಸಂಸಾರ ಅಂತೂ ನಿಜವಾಗಿ ಕಷ್ಟನೇ ಸಾಗಿಸ್ಲಿಕ್ಕೆ. ಯಾಕಂದರೆ ಹೊಟ್ಟೆ ಪಡಿದ್ರಿಂದ ರಂಗಭೂಮಿಯಲ್ಲಿ ನಡೀತಿರೋದ್ರಿಂದ ಬೇರೆ ಕೆಲಸ ಮಾಡ್ತಿದ್ದೀವಿ, ಆದರೆ ಅಷ್ಟೇನು ನಮಗೆ ಅದರಿಂದ ಆಗ್ತಿಲ್ಲ. ನಾವು ಸದಸ್ಯ ರಂಗನಾಥ್, ಜನಜಾಗೃತಿ ಶಿಬಿರ ಹಮ್ಮಿಕೊಂಡು ಮನೆ ಮನೆಗೆ ತೆರಳಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. ಸೋಂಕು ದೃಢಪಟ್ಟವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಆತ್ಮಸ್ಥೈರ್ಯ ತುಂಬಿ ನೀವು ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯ ಕಳ್ಕೊಳ್ಳೋದು ಬೇಡ. ಯಾವ ರೀತಿಯಾದ ಸಮಸ್ಯೆಗಳು ಬಂತು ಅಂತಂದರೆ ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ಗಳಿಗೆ ನಮ್ಗಳಿಗೆ ತಿಳಿಸಿದೆ ನಾವು ನಿಮಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ, ಸಲಹೆ ಸೂಚನೆಗಳನ್ನು ಕೊಡೋದ್ರ ಮೂಲಕ ನಿಮಗೆ ಪರಿಹಾರ ತಿಳಿಸ್ತೀವಿ ಅಂತೇಳಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಮನೆ ಮನೆಗೆ ಹೋಗಿ ಮಾಡೋ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಸುಮಾರು 250ರಿಂದ 300 ಜನರಿಗೆ ನಾವು ಈ ಕೆಲಸವನ್ನು ಮಾಡಿದ್ದೀವಿ. ಕೊಪ್ಪಳ ಜಿಲ್ಲೆಯ ಕೋಳೂರು ಗ್ರಾಮದ ಯುವಕರು ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿಯೂ ಹೈನುಗಾರಿಕೆಯಿಂದ ಉತ್ತಮ ಆದಾಯ ಗಳಿಸುತ್ತಿದ್ದು ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿದ್ಯಾವಂತ ಯುವಕರು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡು ಹಸು ಸಾಕಾಣಿಕೆ ಸೇರಿದಂತೆ ಕುರಿ ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದನೆ ಹೆಚ್ಚಳವಾಗಿದೆ.
ಡಿಡಿ ನ್ಯೂಸ್ನೊಂದಿಗೆ ಹನುಮೇಶ. ಕೊರೋನಾ ಸಂದಿಗ್ಧ ಸಮಯದಲ್ಲಿ ಉದ್ಯೋಗ ಕಳೆದುಕೊಂಡು ಸಂಕಷ್ಟಕ್ಕೆ ಒಳಗಾಗಿದ್ದೆ. ಬಳಿಕ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಜೀವನೋಪಾಯ ಸುಲಭವಾಗಿದೆ ಎಂದು ತಿಳಿಸಿದರು. ಬೆಳಗ್ಗೆ 10 ಲೀಟ್ರ್, ಸಾಯಂಕಾಲ 10 ಲೀಟ್ರ್, 2 ಆಕಳು ಕರಿತದೆ. ಒಂದೊಂದು ಹಸು 5-6 ಲೀಟ್ರ್ ಸಂಪಾದನೆ ಈಗ ಸುಮಾರಾಗಿ ಒಂದು ನಮ್ಮ ವೈಯಕ್ತಿಕ ಜೀವನ ಮಟ್ಟ ಸುಧಾರಣೆಗೆ ಇದೊಂದು ಸಹಕಾರಿ ಆಗಿದೆ. ಮತ್ತೋರ್ವ ಯುವಕ ದೇವೇಂದ್ರಪ್ಪ, ವಿದ್ಯಾವಂತ ಯುವ ಸಮೂಹ ಹೈನುಗಾರಿಕೆ ಆರಂಭಿಸಿದ್ದರಿಂದ ಸ್ಥಳೀಯವಾಗಿ ಉದ್ಯೋಗ ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಹಾಗಾಗಿ ಈ ಒಂದು ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಸಿಟಿಯನ್ನೇ ನಂಬಿಕೊಂಡು ಬಾಳುವಂಥದ್ದನ್ನು ಹೊರತುಪಡಿಸಿ ಮತ್ತೆ ಹಳ್ಳಿಯಲ್ಲಿಯೇ ಜೀವನ ಎನ್ನುವಂತೆ ಮತ್ತೆ ಹಳ್ಳಿಗೆ ಬಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಬದುಕು ತುಂಬ ಆರೋಗ್ಯಯುತವಾಗಿ ಅಭಿವೃದ್ಧಿಯನ್ನು ಸಹ ಕಾಣುವಂಥ ಸ್ಥಿತಿಯೇ ಈ ಒಂದು ಕೊರೋನಾದಿಂದ ಮೂಡಿ ಬಂದಿದೆ. ಗ್ರಾಮಸ್ಥ ರುದ್ರೇಗೌಡ, ಹೈನುಗಾರಿಕೆಯತ್ತ ಯುವ ಸಮೂಹ ಮುಖ ಮಾಡುತ್ತಿರುವುದು ಸಂತಸದ ಬೆಳವಣಿಗೆ. ಇದರಿಂದ ಬೇರೆಡೆ ಉದ್ಯೋಗ ಅರಸಿ ವಲಸೆ ಹೋಗುವುದು ತಪ್ಪಲಿದೆ ಎಂದು ತಿಳಿಸಿದರು. ದಿವಸಕ್ಕೆ 18-20 ಲೀಟರ್ ಹಾಕ್ತೀವಿ ತಪ್ಪಂದು. ಬೆಂಗಳೂರಿಗೆ ಹೋಗ್ಬೇಕಂತ ಬೇಡಪ್ಪ, ಬೆಂಗಳೂರು ತುಂಬಿದ್ರು ಇಲ್ಲೇ ಆಟ ಮಾಡಿಬಿಡೋಣ. ಅದಕ್ಕೆ ಇದು ನಮ್ಮ ಊಟನ ಕೈ ಜೋಡ್ಕೊಂಡ್ರಿ ಬಿಡು, ಇನ್ನೂ 2 ತರ್ತೀನಿ ಅಂತಂದ್ವಿ. ತಂದು ಅದ್ರ ಊಟನ ಕೈ ಜೋಡ್ಸ್ಕೊಂಡು ಮಾಡ್ಕೊಂಡು ಹೊಂಟ್ರಿ. ಒಂದು 150-200 ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಈರಣ್ಣ, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೈನುಗಾರಿಕೆ ಮುಖ್ಯ ಕಸುಬಾಗಿದ್ದು ಹಲವು ಯುವಕರು ಹಸು ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದರು. ಸ್ವಲ್ಪ ಕರುಗಳನ್ನು ಜಾಸ್ತಿ ಹಾಕಿದ್ರೆ ಈಗ ಕರುಗಳು ಆಕಳ ಎಲ್ಲ ಕರುಗಳು ಹಾಕೋರಿ, ಹಂಗಾಗಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ. ಇಲ್ಲಿ ಫಲವತ್ತಾದ ಭೂಮಿ ಅದವ್ರಿ, ಹೈನುಗಾರಿಕೆ ಮೇಲೆ ಡಿಪೆಂಡ್ ಅಪ್ಪ. ಹೈನುಗಾರಿಕೆನ ಮುಖ್ಯ ಕಸುಬು ಇಲ್ಲಿ ನಮ್ಮೂರು ಮಟ್ಟಿಗೆ. ಯಾಕಂದ್ರೆ ಒಳ್ಳೆ ಈಗ 15 ಪೇಮೆಂಟ್ ಅಂತ ರೇಟಿನಲ್ಲಿ ಹೆಂಗೈತೆ ಅಂದ್ರೆ ನಮ್ಮ ರೈತರಿಗೆ ನಾವು ಫ್ಯಾಟ್ ಪರ್ಸೆಂಟೇಜ್ ಮೇಲೆ ರೇಟ್ ಕೊಡ್ತೀವಿ. ಸುಧರ್ಮ ಸಂಸ್ಕೃತ ಪತ್ರಿಕೆಯ ಸಂಪಾದಕ ಕೆವಿ ಸಂಪತ್ ಕುಮಾರ್ ಇಂದು ಹೃದಯಾಘಾತದಿಂದ ನಿಧನರಾಗಿದ್ದು ಅವರಿಗೆ 64 ವರ್ಷ ವಯಸ್ಸಾಗಿತ್ತು. ಸಂಪತ್ ಕುಮಾರ್ ಮೂಲತಃ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದವರಾಗಿದ್ದು ಸಂಸ್ಕೃತದಲ್ಲಿ ಅಪಾರ ಜ್ಞಾನ ಸಂಪಾದಿಸಿದ್ದ ಅವರು 1945ರಲ್ಲಿ ಮುದ್ರಣಾಲಯ ಆರಂಭಿಸಿ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು, ಸರ್ಕಾರಿ ಗೆಜೆಟ್ಗಳು ಮುದ್ರಿಸುತ್ತಿದ್ದರು. ಸಂಸ್ಕೃತ ಜನಸಾಮಾನ್ಯರಿಗೂ ಪರಿಚಯಿಸಲು 1970ರಲ್ಲಿ ಸುಧರ್ಮ ಪತ್ರಿಕೆ ಪ್ರಾರಂಭಿಸಿದ್ದರು. 2009ರಲ್ಲಿ ಸುಧರ್ಮ ಈ ಪೇಪರ್ ಆವೃತ್ತಿ ಆರಂಭಿಸಿದ್ದರು. ಇವರ ತಂದೆ ವರದರಾಜ್ ಅಯ್ಯಂಗಾರ್ ಸಂಸ್ಕೃತವನ್ನು ಜನಪ್ರಿಯಗೊಳಿಸುವ ಏಕೈಕ ಉದ್ದೇಶದಿಂದ ಆರಂಭಿಸಿದ್ದ ಪತ್ರಿಕೆಯನ್ನು ಸಂಪತ್ ಕುಮಾರ್ ಅಚ್ಚುಕಟ್ಟಾಗಿ ಮುನ್ನಡೆಸಿಕೊಂಡು ಬಂದಿದ್ದರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಈ ಪತ್ರಿಕೆಯ ಚಂದಾದಾರರಿದ್ದರು. ಸರ್ಕಾರ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿತ್ತು. ಮೃತರ ಮನೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ಮೃತರ ಸಂಬಂಧಿಕರಿಗೆ ಸಾಂತ್ವನ ಹೇಳಿ ಗೌರವ ನಮನ ಸಲ್ಲಿಸಿದರು. ಮೈಸೂರು ನಗರ ಅಭಿವೃದ್ಧಿ ಅಧ್ಯಕ್ಷ ಎಚ್ ವಿ ರಾಜೀವ್, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಳೆದ ಹಲವು ದಶಕಗಳಿಂದ ಸಂಸ್ಕೃತ ಪತ್ರಿಕೆಯನ್ನು ಶ್ರದ್ಧೆಯಿಂದ ಪ್ರಕಟಿಸಿ ಲಕ್ಷಾಂತರ ಓದುಗರ ಕೈಸೇರುವಂತೆ ನೋಡಿಕೊಂಡಿದ್ದ ಸಂಪತ್ ಕುಮಾರ್ ಅವರು ಮೈಸೂರಿನ ಹೆಮ್ಮೆಯಾಗಿದ್ದರು ಎಂದು ತಿಳಿಸಿದರು. ಹೆಮ್ಮೆ ನಮಗೆಲ್ಲರಿಗೂ ಇತ್ತು. 21 ರಾಷ್ಟ್ರಗಳಲ್ಲಿ ಆನ್ಲೈನಲ್ಲಿ ಆ ಪತ್ರಿಕೆ ದಿನ ಪ್ರಕಟಣೆ ಆಗ್ತಾ ಇತ್ತು. ಅಷ್ಟು ವ್ಯಾಪ್ತಿಯಲ್ಲೂ ಕೂಡ ಆ ಪತ್ರಿಕೆಯ ಓದುಗರಿದ್ರು ಅನ್ನುವಂಥ ಸಂತೋಷವನ್ನು ಕೂಡ ಈ ಸನ್ನಿವೇಶದಲ್ಲಿ ಹೇಳುವಂಥ ಸನ್ನಿವೇಶದಲ್ಲಿ ದುರಾದೃಷ್ಟವಶಾತ್ ಅವರು ಹೃದಯಾಘಾತದಿಂದ ಈ ದಿನ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಕೆವಿ ಸಂಪತ್ ಕುಮಾರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದು ಸಂಸ್ಕೃತ ಭಾಷೆಗೆ ಅವರು ನೀಡಿದ ಕೊಡುಗೆ ಅನನ್ಯ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ನೆಟ್ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಿಗೆ ಅಂತರ್ಜಾಲ ಸಂಪರ್ಕ, ಹಣಕಾಸು ಸಚಿವಾಲಯ ಘೋಷಿಸಿರುವ ಆರ್ಥಿಕ ಪ್ಯಾಕೇಜ್ಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ, ಪ್ರಕಾಶ್ ಜಾವಡೇಕರ್. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲು ಕಾರ್ಯಯೋಜನೆ, 3ನೇ ಅಲೆ ನಿರ್ವಹಣೆಗೆ ಅಗತ್ಯ ಸಿದ್ಧತೆ, ಸಚಿವ ಡಾ ಕೆ ಸುಧಾಕರ್. ಸರಕು ಮತ್ತು ಸೇವಾ ತೆರಿಗೆ ಜಾರಿಯಾಗಿ ನಾಳೆಗೆ 4 ವರ್ಷ, ಆರ್ಥಿಕ ಸುಧಾರಣೆಗೆ ಜಿಎಸ್ಟಿಯಿಂದ ಮಹತ್ವದ ಕೊಡುಗೆ, ಪ್ರಧಾನಿ ನರೇಂದ್ರ ಮೋದಿ.
ಹಾಗೂ ಸೌರ ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ, ಆರೋಗ್ಯ ಕ್ಷೇತ್ರ ಸೇರಿ ಮಹತ್ವದ ವಲಯಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಅತ್ಯಗತ್ಯ, ಸಚಿವ ಎಸ್ ಜೈಶಂಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.